ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕೋ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ಪುಸ್ತಕ ಮೊನ್ನೆ ಪರಿಚಯ ಆದಾಗ ಅಸ್ತಮಾನದ ಅಂಚಿನಲ್ಲಿ, ಇವತ್ತು ಈ ಪುಸ್ತಕ ಬರೆದವರು ಮಾಧುರಿ ಕೃಷ್ಣ ಅಂತ. ಇವರು ನಮ್ ಜೊತೆ ಮಾತಾಡ್ತಾ ಇದ್ದಾರೆ. ನಮ್ಮ ಒಂದು ಕಾರ್ಯಕ್ರಮದ ಒಂದು ಹಿನ್ನೆಲೆನ ಮೇಡಮ್ಗೆ ಕೊಟ್ಟು ಪುಸ್ತಕ ನನ್ನ ಕೈನಲ್ಲಿದೆ. ಮೇಡಮ್, ಪುಸ್ತಕ ತುಂಬಾ ಚೆನ್ನಾಗಿದೆ. ಅಸ್ತಮಾನದ ಅಂಚಿನಲ್ಲಿ ಹೆಸರೇ ತುಂಬಾ 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 ಚೆನ್ನಾಗಿದೆ. ಮತ್ತೆ ಇದಕ್ಕೆ ಡಾಕ್ಟರ್ ಇಂದಿರಾ ಜಯಪ್ರಕಾಶ್, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಬೆಂಗಳೂರು ಯೂನಿವರ್ಸಿಟಿ ಅವರು ಮುನ್ನುಡಿ ಬರೆದಿದ್ದಾರೆ. ಬಹಳ ಅಪ್ರೋಪ್ರಿಯೇಟ್ ಆಗಿ ಬರೆದಿದ್ದಾರೆ ಮ್ಯಾಮ್. ಈ ಪುಸ್ತಕ ನಿಮ್ಗೆ ಯಾತಕ್ ಬರಿಬೇಕು ಅಂತ ಅನ್ನಿಸ್ತು ಮೊಟ್ಟ ಮೊದಲಿಗೆ? ಇದು ನಾನು ಹಿರಿಯ ನಾಗರಿಕರ ಗೌರವ ರಕ್ಷಣಾ ಪ್ರತಿಷ್ಠಾನ ಒಂದರ ಸದಸ್ಯಳಾಗಿದ್ದೇನೆ. ಅದು ಸುಮಾರು 12 ವರ್ಷಗಳಿಂದ ಸದಸ್ಯಳಾಗಿ ಅವರ ಕಾರ್ಯ ಮುಖ್ಯವಾಗಿ ಅವರ ಕಾರ್ಯ ಈ ಹಿರಿಯ ನಾಗರಿಕರದ್ದು ಹೂಸ್ ಅಂಡ್ ಕ್ರೈಸ್ ಅಂತಾರಲ್ಲ, ಅವರು ತುಂಬಾ ಕಷ್ಟಪಡ್ತಾರೆ ಸಮಯ ಕಳೀಲಿಕ್ಕೆ, ಬೇರೆ ರಿಕ್ರಿಯೇಷನ್ಗಳು ಇಲ್ಲದೆ ಅದೆಲ್ಲ. ಅದರಲ್ಲಿ ಅವರು ಸಂಘ ಸೇರಿದ ಮೇಲೆ ನನ್ಗೆ ಇದೆಲ್ಲ ಪ್ರಶ್ನೆಗಳು ಕಾಣಿಸತೊಡಗಿದ್ದು. ಅದನ್ನ ನೋಡ್ಕೊಂಡು ನನಗೂ ಅದರಲ್ಲಿ ಇಂಟ್ರೆಸ್ಟ್ ಆಯ್ತು. ಆಮೇಲೆ ಅವರ ಕಾರ್ಯಕ್ರಮ ಅಷ್ಟು ಚೆನ್ನಾಗಿ ಈ ಹಿರಿಯ ನಾಗರಿಕರಿಗಾಗಿ, ಅವರ ಸಂತೋಷಕ್ಕಾಗಿ, ಅವರಿಗೆ ಒಂದು ಈ ಮನಸ್ಸು ಚೇಂಜ್ ಮಾಡ್ಲಿಕ್ಕೆ ಬೇಜಾರಿನಿಂದ ತೆಗೆದ ಖಿನ್ನತೆ ಅಂತ ಹೇಳ್ಬೋದು, ಖಿನ್ನತೆಯನ್ನು ನಿವಾರಿಸ್ಲಿಕ್ಕಾಗಿ ಇವರು ನಾನಾ ಉಪಾಯಗಳನ್ನು ಕೈಗೊಳ್ತಾ ಇದ್ರು. ಹಾಗಾಗಿ 4 to 6 ಅವರದ್ದು ಕಾರ್ಯಕ್ರಮ, ಅವರಿಗೋಸ್ಕರ ಕಾರ್ಯಕ್ರಮಗಳು ಇತ್ತು. ಅದು ಒಂದ್ ಸೆಕೆಂಡ್, ನಾನಾ ಉಪಾಯಗಳು ಅಂದ್ರೆ ಯಾವ ತರ? ಅಂದ್ರೆ ಒಂದು ಅಲ್ಲಿ ಮಂಡೇ ಸೋಮವಾರದಿಂದ ಶುಕ್ರವಾರದ ತನಕ 4 ರಿಂದ 6 ಅವರ ಸದಸ್ಯತ್ವ ಪಡೆದರೆ ಅಲ್ಲಿ ಬಂದು ಇವರು ಬೇರೆ ಬೇರೆ ಪ್ರೋಗ್ರಾಮ್ಗಳು, ಭಾಷಣಗಳು, ಹೆಲ್ತ್ ಟಾಕ್ಗಳು ಅಥವಾ ಓಲ್ಡ್ ಮ್ಯೂಸಿಕ್ ಇದೆಯಲ್ಲ ಅದು ಅರೇಂಜ್ ಮಾಡ್ತಾ ಇದ್ರು. ಬೇರೆಯವರು ಕರ್ಕೊಂಡು ಬಂದು ಬೇರೆ ಏನಾದ್ರು ಈ ಚಿಕ್ಕ ಪುಟ್ಟ ಪ್ರೋಗ್ರಾಮ್ಗಳನ್ನು ಕೊಡಿಸ್ತಾ ಇದ್ರು. ಅದೆಲ್ಲ ನೋಡ್ತಾ ನೋಡ್ತಾ ಇದು ಹಿರಿಯ ನಾಗರಿಕರಿಗೆ ಒಂದು ಒಳ್ಳೆ ಸಮಯ, ಟೈಮ್ ಪಾಸ್ ಮಾಡ್ಲಿಕ್ಕೆ ಒಳ್ಳೆ ಕಾರ್ಯಕ್ರಮ ಆಗ್ಬೋದು ಅಂತ ಅನ್ನಿಸ್ತಾ ಇತ್ತು. ಹಾಗೆ ನಾನು ಸಮಯ ಕಳೀತಾ ಬಂದಾಗ, ಅಂದ್ರೆ 4-6 ತಿಂಗಳು ಆದ ನಂತರ ಅವರದ್ದು ನಿಜ ಸ್ವರೂಪ ನನ್ಗೆ ಕಾಣಿಸತೊಡಗಿತು. ಕಷ್ಟದಲ್ಲಿರುವ ಹಿರಿಯರಿಗೆ, ಕಷ್ಟ ಅಂದ್ರೆ ಈ ಮಾನಸಿಕವಾಗಿ ಅವರು ತುಂಬಾ ಕುಗ್ಗಿ ಹೋಗಿ ಬಿಡ್ತಾರಲ್ಲ, ಆ ಹಿರಿಯರಿಗೆ ಇವರು ಸಪೋರ್ಟ್ ಕೊಡ್ತಾರೆ, ಅವ್ರ ಬೆಂಬಲಕ್ಕೆ ನಿಲ್ತಾರೆ. ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಲಿಕ್ಕೆ ಮನೆಯವರೊಟ್ಟಿಗೆ ಅಥವಾ ಬೇರೆ ಕಡೆಯಲ್ಲಿ ಅವ್ರು ಏನಾದ್ರೂ ಇದ್ರೆ ಪರಿಹಾರ ಮಾಡ್ಲಿಕ್ಕೆ ಇವರು ತುಂಬಾ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ನನ್ಗೆ ಆಸಕ್ತಿ ಹುಟ್ಟಿತ್ತು. ಹಾಗಾಗಿ ಒಂದ್ ನಿಮಿಷ, ನೀವು ಅಲ್ಲಿ ಔಟ್ಸೈಡರ್ ಆಗಿ ಒಬ್ಬ ರೈಟರ್ ಆಗಿ ಹೋಗ್ತಾ ಇದ್ರು ಅಥವಾ ಅಲ್ಲೇ ಇದ್ರು? ಇಲ್ಲ, ನಾನು ಅವಾಗ ಜಸ್ಟ್ ಬರೆಯೋಕ್ ಶುರು ಮಾಡಿದ್ದೆ ಅಷ್ಟೇ, ಬೇರೆ ಬೇರೆ ಸಬ್ಜೆಕ್ಟ್ ಅಲ್ಲಿ. ಅಂದ್ರೆ 4 ಬುಕ್ ಆಗಿದೆ ನಂದು. ಯಾವ್ಯಾವ್ದು ಹೆಸರುಗಳು ಹೇಳಿ ಮ್ಯಾಮ್? ಒಂದು ಡಾಕ್ಟರ್ NR ಆಚಾರ್ಯ ಜೀವನ ವಿಶೇಷ, ಇನ್ನೊಂದು ಅಶ್ರುತರ್ಪಣ. ಓಕೆ, ಹೆಸರುಗಳು ಕೇಳ್ತೀವಿ ಅಂತಂದ್ರೆ ಹೆಚ್ಚು ಕಡಿಮೆ ಇವೆಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಪುಸ್ತಕಗಳು ಅಂತಾನೆ ಅನ್ಸುತ್ತೆ. ಹೌದು ಹೌದು. ಮತ್ತೊಂದು ಇದು ಅವಸಾನ. ಇವಿಷ್ಟು ಕೂಡ ಇದು ಸೀನಿಯರ್ ಸಿಟಿಸನ್ಸ್ ಮೇಲೆ ಇದೆಯೋ ಅಥವಾ ಜನರಲ್ ಸಬ್ಜೆಕ್ಟ್? ಇಲ್ಲ, ಆಲ್ಮೋಸ್ಟ್ ಸೀನಿಯರ್ ಸಿಟಿಸನ್ಸ್ ಮೇಲೆ ಇದೆ. ಆಮೇಲೆ ಕೆಲವುದು ಈ ಸ್ವಲ್ಪ ಸೈಕಲಾಜಿಕಲ್, ಆ ಅಶ್ರುತರ್ಪಣ ಅನ್ನೋದು
ನಾನು ಚಿಕ್ಕಂದಿನಲ್ಲಿ ನೋಡಿದ ಒಂದು ಈ ಹೆಂಗಸಿನ ಕತೆ, ಅವಳ ಪಾಡು ಏನೇನಾಯ್ತು, ಕೊನೆಗೂ ಅವಳಿಗೆ ಏನಾಯ್ತು ಅನ್ನೋದು ಅದೆಲ್ಲ ಚಿತ್ರಣ ಮನ್ಸಲ್ಲಿತ್ತು. ಅದನ್ನು ಬರ್ದೆ. ಅದು ಅಷ್ಟರಲ್ಲಿ ನಾನು ಈ ಸಂಘದಲ್ಲಿ ಅದು ಇದನ್ನೆಲ್ಲ ನೋಡೋಕ್ ಶುರು ಮಾಡಿದ್ನಲ್ವಾ, ಸೀನಿಯರ್ ಸಿಟಿಜನ್ಸಿಗೆ ಏನೇನು ಪ್ರಾಬ್ಲಮ್ಗಳು ಬರುತ್ತೆ ಅನ್ನೋದು ನೋಡೋಕೆ. ಕೆಲವು ಸಾರಿ ಫೋನ್ ಬರ್ತಾ ಇತ್ತು ನಮ್ಮ ಸಂಘಕ್ಕೇನೆ, ಇಲ್ಲಿ ಒಂದು ಹೆಂಗಸಿನ ಕೂಡಿ ಹಾಕಿ ಹೊಡಿತಾ ಇದ್ದಾರೆ ಅಂತ ಬರ್ತಾ ಇತ್ತು. ಅಥವಾ ಮಳೆಯಲ್ಲಿ ನೆನೆದ ಒಂದು ಹೆಂಗಸಿನ ನಾನೇ ನೋಡಿದೆ. ಅದು ಕೇಳುವಾಗ ನನ್ನಿಂದ ಯಾವ ಮಕ್ಕಳು ನನ್ನನ್ನು ಮನೆ ಒಳಗೆ ಸೇರಿಸ್ತಾ ಇಲ್ಲ, ಗಂಡು ಮಕ್ಕಳು ಅಂತ ಅವಳು ಅಳ್ತಾ ಇರೋದು ನೋಡಿದೆ. ಇಂಥದ್ದು ಸುಮಾರೆಲ್ಲ ನೋಡ್ತಾ ಬಂದೆ. ಸಂಘದ ಮೂಲಕವೂ ನೋಡಿದೆ, ಹಾಗೆ ನಮ್ಮ ಪರ್ಸನಲ್ ಬಾಕಿಯವರ ಜೀವನದಲ್ಲಿ ನೋಡಿದೆ. ಅವರು ಮತ್ತೆ ಬೇರೆ ಬೇರೆ ರಿಟೈರ್ಮೆಂಟ್ ಸೆಂಟರು, ಈ ವೃದ್ಧಾಶ್ರಮಗಳಿಗೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆಲ್ಲ ತಪ್ಪದೆ ಹೋದೆ ನಾನು. ಒಂದ್ ನಿಮಿಷ ಮ್ಯಾಮ್, ಈಗ ನೀವು ಇಂಥ ಇನ್ಸಿಡೆಂಟ್ ನ ಎಮರ್ಜೆನ್ಸಿ ತರ ನಿಮ್ಮ ಸಂಘಕ್ಕೆ ಫೋನ್ಗಳು ಬರ್ತಾ ಇತ್ತು. ಇವ್ರನ್ನ ಕರ್ಕೊಂಡ್ ಬರೋದಿಕ್ಕೆ ಆಶ್ರಮಕ್ಕೋ ಅಥವಾ ನಿಮ್ಮ ಇನ್ ಹೌಸ್ಗೋ ಆಗ್ತಾ ಇತ್ತಾ? ಏನಾದ್ರು ಫೆಸಿಲಿಟೀಸ್ ಇರ್ತಾ ಇತ್ತವಾ? ಅಲ್ಲ, ಇವ್ರು ಕರ್ಕೊಂಡ್ ಬರೋದಿಲ್ಲ. ಹೋಗಿ ನಮ್ಮ ಆಫೀಸರ್ಸ್ ಅಲ್ಲಿ ಹೋಗಿ ಅವರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ, ಅಟ್ಲೀಸ್ಟ್ ಕೌನ್ಸಿಲಿಂಗಿಗಾದ್ರೂ ಹಾಕ್ಲಿಕ್ಕೆ ಆಗತ್ತಾ ಅಂತ ಅದಕ್ಕೆ ಕೊಡ್ತಾ ಇದ್ರು. ಆಮೇಲೆ ಇವರು ಹಾಗೆ ಕಮರ್ಷಿಯಲ್ ಅಂತ ಅಂದ್ರೆ ಅವ್ರನ್ನ ನಮ್ಮ ಸಂಘಕ್ಕೆ ಮೆಂಬರ್ ಮಾಡೋ ಅದು 50% ಅದು ಇರುತ್ತಲ್ಲ. ಆ ಒಂದು ಇದು ನಮ್ಮಲ್ಲಿಗೆ ಬಂದ್ರೆ ನಿಮ್ಗೆ ಧೈರ್ಯ ಬರುತ್ತೆ, ಈ ರೀತಿ ದೃಷ್ಟಿಯಿಂದ ನೋಡ್ತಾ ಇದ್ರು. ಆಮೇಲೆ ಕಂಪ್ಯಾನಿಯನ್ಶಿಪ್, ಯಾರಾದ್ರೂ ಒಬ್ರೊಬ್ರೇ ಇರೋರಿಗೆ ಆ ಕಂಪ್ಯಾನಿಯನ್ಶಿಪ್ ನೈಟ್ ಹೋಗಿರ್ಲಿಕ್ಕೆ ಅಥವಾ 1 or 2 days ಇರ್ಲಿಕ್ಕೆ ಕಂಪ್ಯಾನಿಯನ್ಶಿಪ್ ಅರೇಂಜ್ಮೆಂಟ್ ಇತ್ತು. ನೀವ್ ಹೇಳೋ ರೀತಿ ನೋಡ್ತು ಅಂತಂದ್ರೆ ಈಗ ಚೈಲ್ಡ್ ಕೇರ್ ಸೆಂಟರ್ಸ್ ಅಲ್ಲಿ ಬಿಟ್ಟು ಹೋಗ್ತಾರಲ್ಲ, ಆ ತರಹ ಒಂದು ಶಾರ್ಟ್ ಟರ್ಮ್ ಸ್ಟೇ ಕೂಡ ಅಲ್ಲಿ ಇತ್ತು ಅಂತ ಹೇಳ್ತೀರಾ ನಿಮ್ ಸಂಘದಲ್ಲಿ? ಹೌದು, ಅಂದ್ರೆ ಆ ರೀತಿ ಮಾಡ್ತಾ ಇದ್ರು. ಆದ್ರೆ ಬಡವರಿಗೆ ರೇಷನ್ ಹಂಚೋದು ಅಂತದ್ದೆಲ್ಲ ಕೆಲಸಗಳಿತ್ತು ಹೊರತು ಇಲ್ಲಿ ಸಂಘಕ್ಕೆ ಈ ಪರ್ಟಿಕ್ಯುಲರ್ ಅಮೌಂಟ್ ಕಟ್ಟಿಯೇ ಮೆಂಬರ್ ಆಗ್ಬೇಕಾಗತ್ತಲ್ಲ. ಓಕೆ, ಬಡವರ ಸೇವೆ ಅಂದ್ರೆ ಆ ರೀತಿಯಲ್ಲಿ ತೀರಾ ಮುಂದುವರ್ಕೊಂಡೋಗಿ ದಾನ ಧರ್ಮ ಅಂತಲ್ಲ. ಗೊತ್ತಾಯ್ತು. ನಾಮಿನಲ್ ಅಮೌಂಟ್ ಫೀ ಅಂತ ಕಟ್ಟಬೇಕಾಗತ್ತೆ. ಅದು ಮೆಂಬರ್ಸಿಗೆ ಹೇಳಿ ನೀವು ಇಂಥವ್ರಿಗೆ ನೀವು ರೇಷನ್ ಕೊಡೋದಕ್ಕೆ ಎಷ್ಟಾದ್ರೂ ಡೊನೇಟ್ ಮಾಡಿ, ಒಬ್ಬರಿಗೆ ರೇಷನ್ ಅಥವಾ 10 ಜನರಿಗೆ ರೇಷನ್ ಕೊಡ್ಬೋದು ಒಬ್ಬೊಬ್ರು. ಆ ತರ ಅವ್ರನ್ನ ಇಂಡ್ಯೂಸ್ ಆ ತರ ಮಾಡಿ ಅಂತೂ ಕೂಡ ಹೇಳ್ತಾ ಇದ್ರು. ಸಾಧ್ಯ ಇರೋರು ನಮ್ಮಲ್ಲಿ ಎಷ್ಟೋ ಜನ ಅದನ್ನ ಮಾಡ್ತಾ ಇದ್ರು. ಈ ರೀತಿ ನಿಮ್ಮ ಸಂಘ ಎಲ್ಲಿದೆ ಮ್ಯಾಮ್? ಯಾವ ಏರಿಯಾದಲ್ಲಿದೆ ಅದು? ಅದು ಹೆಚ್ಚಾಗಿ ಜಯನಗರದಲ್ಲಿ, ಅದು ಬಾಡಿಗೆ ಪ್ಲೇಸ್ ಆದ್ರಿಂದ 2-3 ಕಡೆಯಲ್ಲಿ ಚೇಂಜ್ ಆಗ್ಬೇಕಾಯ್ತು. ಇವಾಗ ಈಗ ಪರಿಸ್ಥಿತಿ ಕೊರೋನಾ ಲಾಕ್ಡೌನ್ ಇದೆಯಲ್ಲ, ಹಾಗಾಗಿ ಇನ್ನೂ ಶುರು ಆಗಿಲ್ಲ. January 1ರಿಂದ ಶುರು ಮಾಡೋಣ. ಆನ್ಲೈನ್ ನಡೀತಾ ಇತ್ತು, January 1ರಿಂದ ಶುರು ಮಾಡೋಣ ಅಂತ ಇದ್ದಾರೆ. ಪ್ರಿಮೈಸಸ್ ಆಲ್ಮೋಸ್ಟ್ ನೋಡಿದ್ದಾರೆ. ಅದಿನ್ನು ಇಲ್ಲಿ ತುಂಬಾ ಕಾಸ್ಟ್ಲಿನೂ ಆಗುತ್ತೆ, ಆದ್ರಿಂದ ಯಾರು ಫ್ರೀಯಾಗಿ ಕೊಡಲ್ವಲ್ಲ. ಹೌದು ಮ್ಯಾಮ್. ಇವಾಗ ಇಲ್ಲಿ ನೋಡಿದ್ರಿಂದ, ಹತ್ರದಿಂದ ನೋಡಿರೋದ್ರಿಂದ, ನೀವು ಒಳಗಡೆ ಒಬ್ರು ಇನ್ಮೇಟ್ ಆಗಿದ್ರಿ. ಇದೆಲ್ಲ ಒಂದು ಅಬ್ಸರ್ವೇಷನ್ ಅನುಭವದಿಂದ ಬರ್ದಿರೋ ಪುಸ್ತಕ ಇದು, ಅಸ್ತಮಾನದ ಅಂಚಿನಲ್ಲಿ ಅಲ್ವಾ ಮೇಡಮ್? ಇವಾಗ ಈ ವಿಷಯದಲ್ಲಿ ತಗೋತು ಅಂತ ಹೇಳಿದ್ರೆ, ಪುಸ್ತಕ ಬರಿಬೇಕಾದ್ರೆ ನೀವ್ ಯಾವ ತರ ತಯಾರಿ ಮಾಡ್ಕೊಂಡ್ರಿ? ನಿಮ್ಮ ಮಾನಸಿಕ ಪರಿಸ್ಥಿತಿ ಬರಿಬೇಕಾದ್ರೆ ಹೇಗಿತ್ತು? ನಾನು ಪುಸ್ತಕ ಬರಿಬೇಕು ಅಂತ ಸಂಘಕ್ಕೆ ಸೇರ್ಕೊಳ್ಳಿಲ್ಲ, ಅಥವಾ ಸಂಘದಲ್ಲಿ ಏನು ಕಾರ್ಯಕ್ರಮಕ್ಕೂ ಆ ಕಾರಣದಿಂದ ಸೇರ್ಕೊಳ್ಳಿಲ್ಲ. ಆದ್ರೆ ಸಂಘಕ್ಕೆ ಏನಾದ್ರೂ ಎಂಟರ್ಟೈನ್ಮೆಂಟ್, ಮನರಂಜನೆ ಕೊಡ್ಲಿಕ್ಕೆ ಅಂತ ನಾನು ಆಗಾಗ್ಗೆ ನಾಟಕ ಮೂಲಕ ನಾನು ಕೆಲವು ಸಾರಿ ಈ ಸಂದೇಶಗಳನ್ನೆಲ್ಲ ಕೊಡ್ತಾ ಇದ್ದೆ. ಯಾಕೆಂದ್ರೆ ಅವ್ರದ್ದು ಈ ತರ ಸಂದೇಶಗಳಿರೋದಲ್ವಾ, ಟಾರ್ಗೆಟ್ ಗುರಿ ಇರೋದಲ್ವಾ, ಅದಕ್ಕೆ ಅನುಕೂಲವಾಗಿದ್ದು ಡ್ರಾಮಾಗಳನ್ನ ವರ್ಷದಲ್ಲಿ ಆಗಾಗ್ಗೆ ಯಾವ್ಯಾವ ಸಂದರ್ಭ ಬರುತ್ತೋ ಕೊಡ್ತಾ ಇದ್ದೆ. ಹಾಗೆ ಕೊಡುವಾಗ
ಇದೆಲ್ಲ ರಿಟೈರ್ಮೆಂಟ್ ಸೆಂಟರು, ಓಲ್ಡ್ ಏಜ್ ಹೋಮು, ಇದಕ್ಕೆಲ್ಲ ಭೇಟಿ ಕೊಡ್ತಾ ಇದ್ನಲ್ಲ, ಅದು ನಾನು ಅನ್ನೋವಿಂಗ್ಲಿ ನಾನು ಅದನ್ನೆಲ್ಲ ಗ್ರಾಸ್ಪ್ ಮಾಡ್ತಾ ಹೋಗಿದ್ದೆ, ಮನಸ್ಸಿಗೆ ಗ್ರಹಿಕೆ ಆಗ್ತಾ ಇತ್ತು, ಹೋಗಿದ್ದೆ. ಆವಾಗ ಒಂದು ಸಾರಿ ಅವರು 2 ವರ್ಷ 3 ವರ್ಷ ಕಾತರ ಬಂತೇನೋ, ಇದು ವರ್ಲ್ಡ್ ಹೌದು, ಇಲ್ಲಿ ಗಾಂಧಿ ಬಜಾರಿಗೆ ಹೋಗೋ ದಾರಿಯಲ್ಲಿ ಇದೆಯಲ್ಲ ವರ್ಲ್ಡ್ ಕಲ್ಚರ್ ಸೆಂಟರ್, ಅಲ್ಲಿ ಒಂದು ಡ್ರಾಮಾ ಕೇಳಿದ್ರು. ಡ್ರಾಮಾ ಮಾಡಿಸ್ದೆ ಇದೇ ಸಬ್ಜೆಕ್ಟ್ ಮೇಲೆ. ಫಸ್ಟ್ ಡ್ರಾಮಾ ಮಾಡಿಸ್ದೆ ಸಬ್ಜೆಕ್ಟ್ ಮೇಲೆ, ಅದು ಎಲ್ಲರಿಗೂ ಇಷ್ಟ ಆಯ್ತು. ಅದ್ರ ನಂತರ ನನ್ಗೆ ಇದು ಸ್ವಲ್ಪ ಬರೆಯೋ ಇದಿತ್ತಲ್ಲ, ಮನಸ್ಸಿತ್ತಲ್ಲ, ಅದರಿಂದ ಅದನ್ನ ಡ್ರಾಮಾ ಮಾಡಿಸಿದ್ದನ್ನೇ ನಾಟಕ ಒಂದು 40-45 ನಿಮಿಷ, ಎಲ್ಲರೂ ಅಬೌವ್ 70-80+ ಇದ್ರು ಈ ಡ್ರಾಮಾಗಳಲ್ಲಿ. ಹೇಗಿತ್ತು ಮೇಡಮ್ ಅದು? ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾಟಕದ ರಿಹರ್ಸಲ್, ಸ್ಟೇಜ್ ಮಾಡಿದ್ದು ಎಲ್ಲ ನಾನು ಯಾವಾಗ ಮಾಡ್ಸಿದ್ರು ಈ ಚಿಕ್ಕ ಪುಟ್ಟ ಮಹಿಳಾ ಸಮಾಜಗಳಿಗೆ, ಭಜನಾ ಮಂಡಳಿಗಳಿಗೆಲ್ಲ ಹೀಗೆ ಮಾಡಿಸ್ತಾ ಇರ್ತೀನಿ. ಇವಾಗಿಂದ ಅಂತಲ್ಲ, ಎಷ್ಟೋ ವರ್ಷಗಳಿಂದ ಇದೆಲ್ಲ ಮಾಡಿಸ್ತಾ ಇರ್ತೇನೆ. ನಾನ್ ಮತ್ತೆ ಸೆಲೆಕ್ಟ್ ಮಾಡೋದು ಹೀಗೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಅಂತಲ್ಲ, ಹೀಗೆ ಏಜ್ ಆದವರಿಗೆ, ನಮ್ಮ ಮಹಿಳಾ ಸಮಾಜದ ಮೆಂಬರ್ಗಳನ್ನೇ ತಗೊಂಡು ಮಾಡಿಸ್ತಾ ಇದ್ದೆ. ಇದು ಹಾಗೆ ಆಯ್ತು. 70+ 80+ನವರಿಗೆ ನೋಡಿ ಒಬ್ರು ಮರೀತಿರ್ಲಿಲ್ಲ ಅವ್ರ ಡೈಲಾಗ್ಗಳನ್ನ, ಚೆನ್ನಾಗಿ ನೆನ್ಪಿಟ್ಕೊಳ್ತಾ ಇದ್ರು ನಾವು ಹೇಳುವಾಗ. ಅಂದ್ರೆ ಜಾಸ್ತಿ ಏನು ಅವರಿಗೆ ತೊಂದರೆ ಆಗೋ ಹಾಗಿದ್ದೇನು ಮಾಡ್ತಿರ್ಲಿಲ್ಲ ನಾನು. ಆಮೇಲೆ ಜೊತೆಗೆ ಕೆಲವು ಸಾರಿ ನಾನು ಅರ್ಧಕ್ಕೆ ಕತೆ ಹೇಳೋದು, ಅರ್ಧ ಅವ್ರ ಕೈಯಿಂದ ಮಾಡಿಸೋದು, ಯಾಕೆಂದ್ರೆ ಅವ್ರಿಗೆ ತೊಂದರೆ ಆಗಬಾರದು, ಮೆಮರಿ ಪ್ರಾಬ್ಲಮ್ ಆಗಬಾರದು ಅಂತ ಮಾಡಿಸ್ತಾ ಇದ್ದೆ. ಅದು ತುಂಬಾ ಚೆನ್ನಾಗಿ ನಡೀತು ಆವತ್ತಿನ ಪ್ರೋಗ್ರಾಮ್. ಯಾವ ವರ್ಷದಲ್ಲಿ ಆಗಿತ್ತು ಮಾಧುರಿ ಕೃಷ್ಣ ಮ್ಯಾಮ್? ಇದನ್ನ ಬಹುಶಃ 3 years ಆಯ್ತು. ಅಂದ್ರೆ ಒಂದು 18 ಅಂತ ಇಟ್ಕೋಬಹುದಾ? 2018 18 or 17 ಅಲ್ಲಿ ಇದ್ರೂ ಇರ್ಬೋದು. ಯಾಕೆಂದ್ರೆ ಅದರ ನಂತರ ನಾವು 18 ಅಲ್ಲಿ ಸುವರ್ಣಮುಖಿ ಆಶ್ರಮದಲ್ಲಿ ಇನ್ನೊಂದು ಡ್ರಾಮಾ ಮಾಡಿಸಿದ್ದೆ. ಅದ್ರ ಹಿಂದಿನ ವರ್ಷ ಇದು ಮಾಡಿದ್ದು, ಅಂದ್ರೆ 17 ಅಲ್ಲಿ ಇರ್ಬೋದು. ಓಕೆ ಮೇಡಮ್. 17 ಅಥವಾ 18 ಅದರಲ್ಲಿ ಅದೇ 2ರಲ್ಲಿ ನನ್ಗೆ ನೋಡಿದ್ರು, ನನ್ನ ಇದೆಲ್ಲ ನೋಡಿದ್ರೆ, ಫೈಲ್ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಡ್ರಾಮಾ ಇದೆಯಲ್ಲ. ಆಕ್ಚುಲಿ ಅವರು ತೆಗ್ದಿದ್ರು ಆ ಡ್ರಾಮಾದ ವಿಡಿಯೋ ಮಾಡಿದ್ರು, ಬಟ್ ಅದನ್ನ ಹೆಡ್ ಆಫೀಸಿಗೆ ನಾಟಕ ನೋಡಿದ್ಮೇಲೆ ಯಾವ ತರ ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ಇತ್ತು ಮೇಡಮ್? ನಾಟಕ ನೋಡಿದ್ರಲ್ಲ ಜನ, ಅದ್ರ ಬಗ್ಗೆ ಯಾವ ರೀತಿ ಒಂದು ರಿಯಾಕ್ಷನ್ ಇತ್ತು ಮಾಧುರಿ ಕೃಷ್ಣ ಅವರೇ? ಅಂದ್ರೆ ಜಾಸ್ತಿ ರಿಯಾಕ್ಷನ್ ಕೊಡ್ಲಿಕ್ಕೆ ಅವರೆಲ್ಲ ನಮ್ಮ ಈ ಸೆಂಟರ್ ನಮ್ಮದು 5 or 6 ಬ್ರಾಂಚಸ್ ಇತ್ತು ಬ್ಯಾಂಗ್ಳೂರಲ್ಲಿ. ಅದೇ ಹೆಸರು ಹೇಳಿ ಇನ್ನೊಂದ್ಸಲ, ಇನ್ನೊಂದು ನಿಮ್ ಸೆಂಟರ್ ಹೆಸರು ಸಂಪೂರ್ಣವಾಗಿ ಹೇಳಿ. ಹಿರಿಯ ನಾಗರಿಕರ ಗೌರವ ರಕ್ಷಣಾ ಪ್ರತಿಷ್ಠಾನ. ಓ ಸರಿ ಸರಿ, ಹೆಸರು ಚೆನ್ನಾಗಿದೆ. ಹೌದು, ಅವ್ರಿಗೆಲ್ಲರಿಗೂ ಇಷ್ಟ ಆಯ್ತು. ಹೌದು, ಅವರಿಗೆ ಅದ್ರ ಮೆಂಬರ್ಸ್ ಮಾತ್ರ ಬರ್ತಾರೆ, ಬೇರೆ ಬೇರೆ ಬ್ರಾಂಚ್ ಇಂದ ಬರೋರು, ಮತ್ತೆ ಪಬ್ಲಿಕ್ಗೆಲ್ಲ ಇಲ್ಲ ಅದು. ಓ, ನೀವು ಇನ್ಮೇಟ್ಸ್ ಮಾತ್ರನೇ ಇರ್ತಾ ಇದ್ದಿದ್ದು? ಹೌದು ಮೇಡಮ್. ಇವಾಗ ನಿಮ್ಗೆ ಅಲ್ಲಿ ಡಾಕ್ಟರ್ಸ್ ಆಗ್ಲಿ ಯಾವ ರೀತಿ ನಿಮ್ಗೆ ಒಂದು ಕೇರಿಂಗ್ ಇತ್ತು? ಹೆಲ್ತ್ ಯಾವ ತರ ನೋಡ್ಕೋತಾ ಇದ್ರಿ ನೀವುಗಳು? ಅವ್ರಿಗೆ ನೋಡ್ಕೋತಾ ಇದ್ರು ನಿಮ್ದು? ಹೆಲ್ತ್ ಕ್ಯಾಂಪ್ಗಳು ಬೇಕಾದಷ್ಟು ನಡೀತಿತ್ತು. ಆಮೇಲೆ ಈವನ್ ನಿಮ್ಮ ನಾರಾಯಣ ಹೃದಯಾಲಯ ಅಥವಾ ಅಪೋಲೋ ಹಾಸ್ಪಿಟಲ್ಗಳು ಎಲ್ಲರೂ ಬಂದು ನಮ್ಮ ಮುಂದೆ ಸ್ಪೀಚ್ ಕೊಟ್ಟು, ಹೆಲ್ತ್ ಟಾಕ್ ಕೊಟ್ಟು, ಅಥವಾ ಬ್ಲಡ್ ಪ್ರೆಷರ್, ಮೈನು ಶುಗರ್, ಡಯಾಬಿಟಿಸ್ ಪ್ರಾಬ್ಲಮ್ ಇರುತ್ತಲ್ಲ, ಅದಕ್ಕೆಲ್ಲ ಫ್ರೀ ಸರ್ವಿಸ್ ಕೊಡ್ತಾ ಇದ್ರು. ತುಂಬಾ ತಿಂಗಳಲ್ಲಿ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಇದ್ದೇ ಇರ್ತಾ ಇತ್ತು. ಅದೆಲ್ಲ ಸೀನಿಯರ್ಸ್ಗೆ ಮಾಡ್ತಾ ಇದ್ರು. ಹೀಗೆ ಮತ್ತೆ ಅವರು ಟ್ರಯಲ್ ಆಗಿ ಹೇಳ್ತಾ ಇದ್ದೀರಲ್ಲ, ಇದು ಅಪೋಲೋ ಹಾಸ್ಪಿಟಲ್ ಆಗ್ಬೋದು, ನಾರಾಯಣ ಹೃದಯಾಲಯ ಆಗ್ಬೋದು, ಇವೆಲ್ಲನೂ ತುಂಬಾ ಪ್ರೆಸ್ಟೀಜಿಯಸ್ ಆಸ್ಪತ್ರೆಗಳು. ಇವರು ಇಷ್ಟೊಂದೆಲ್ಲ ಕೇರ್ ತಗೊಂಡು ಒಂದು ಈ ತರ ಒಂದು ರಿಟೈರ್ಮೆಂಟ್ ಹೋಮ್ಗೋ ಅಥವಾ ಓಲ್ಡ್ ಏಜ್ ಹೋಮ್ಗೋ ಬಂದು ನಿಮ್ಗಳನ್ನ ನೋಡ್ಕೋತಾ ಇರೋದು ಎಷ್ಟೋ ಜನಕ್ಕೆ ವಿಷಯನೇ ಗೊತ್ತಿಲ್ಲ ಇದು. ಹೌದು, ಇವ್ರಿಗೆ ಅಂದ್ರೆ ಇದು ಸ್ವಲ್ಪ ಮೆಂಬರ್ಶಿಪ್ ಇದೆಯಲ್ಲ. ಹೌದು, ವರ್ಷಕ್ಕೊಂದ್ಸಾರಿ ಮೆಂಬರ್ಶಿಪ್ ಕಂಟಿನ್ಯೂ ಮಾಡ್ಬೇಕಾಗುತ್ತೆ, ಮನಿ ಇದಿದೆ,
ತೀರಾ ಬಡವರಿಗೆ ಅಂತಲ್ಲ, ಇವರೆಲ್ಲ ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ನವರೆಲ್ಲ ಅವರಿಗೂ ಸ್ವಲ್ಪ ಅವರ ಆಲೋಚನೆನು ಪ್ರಾಫಿಟ್ ಮೇಕಿಂಗ್ ನೋಡ್ಬೇಕಲ್ಲ. ಹಾಗಾಗಿ ನಮ್ಗೆ ಕನ್ಸೆಷನ್ ಕೊಡೋದು, ಅವ್ರ ಬಸ್ ಕಳ್ಸಿ ಕೊಟ್ಟು ನಮ್ಮ ಮೆಂಬರ್ಸ್ನೆಲ್ಲ ಕರ್ಕೊಂಡೋಗಿ ಅವರ ಹಾಸ್ಪಿಟಲ್ ಅಲ್ಲಿ ಆ ಏರಿಯಾದಲ್ಲಿ ಎಲ್ಲ ಇದು ಕಾನ್ಫರೆನ್ಸ್ ಇಡೋದು, ಹೆಲ್ತ್ ಟಾಕ್ ಇಡೋದು. ಕೆಲವು ಸಾರಿ ಮೆಡಿಕಲ್ ಕಾನ್ಫರೆನ್ಸ್ 2-3 ದಿನ ನಡೀತದೆ. ಇವರು ದೇವಿ ಶೆಟ್ಟಿ ಅವರು ಬಂದು ಮಾತಾಡಿದ್ರು. ತುಂಬಾ ಇಂಥದ್ದು ಪ್ರತಿ ವರ್ಷ ಒಂದಲ್ಲ ಒಂದು ಒಳ್ಳೆ ಹಾಸ್ಪಿಟಲ್ನವರು, ದೊಡ್ಡ ಹಾಸ್ಪಿಟಲ್ನವರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಊಟ ಕೊಟ್ಟು ಇದೆಲ್ಲ ತೋರಿಸ್ಬಿಡ್ತಾ ಇದ್ರು, ಇಂತಿಂತ ಕನ್ಸೆಷನ್ ಇದೆ ಅಂತ. ರೆಗ್ಯುಲರಿ ಎಷ್ಟೋ ಜನ ಬಂದು ನಮ್ಗೆ ಈ ಹೆಲ್ತ್ ಟಾಕಿಗೆ ಅವರದ್ದೆಲ್ಲ ಇರ್ತಾರಲ್ಲ, ಅವರೆಲ್ಲ ಬಂದು ಮಾತಾಡ್ತಾ ಇದ್ರು. ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಅವರ ಪ್ರೋಗ್ರಾಮ್ಗಳಿಗೂ ನಮ್ಗೆ ಇನ್ವಿಟೇಷನ್ ಇರ್ತಿತ್ತು. ಅದು ನಮ್ಮನ್ನ ಪಿಕಪ್ ಮಾಡೋ ವ್ಯವಸ್ಥೆ, ಯಾಕಂದ್ರೆ ನಮ್ಮಲ್ಲೆಲ್ಲ 60+ನವ್ರಲ್ವಾ, ಅದಕ್ಕೆ ಪಿಕಪ್ ಮಾಡೋ ವ್ಯವಸ್ಥೆ ಇರ್ತಿತ್ತು. ಅಂದ್ರೆ ಇದು ಸ್ವಲ್ಪ ಪಾಶ್ ಆಗಿ ಚೆನ್ನಾಗೆ ತಗೊಂಡು ಹೋಗ್ತಾ ಇದ್ರು. ಓಕೆ ಮ್ಯಾಮ್, ಈಗ ನಿಮ್ಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದು ನೀವು ಅದನ್ನ ಪುಸ್ತಕ ಬರೆಯೋದಕ್ಕೆ ಶುರು ಮಾಡಿದ್ವಿ. ಇವಾಗ ನೀವು ಹೇಳಿದ್ದು, ಇವಾಗ ಒಬ್ಬ ಇನ್ಮೇಟ್ ಆಗಿ ಒಂದು ರಿಟೈರ್ಮೆಂಟ್ ಹೋಮ್ ಅಲ್ಲೋ ಅಥವಾ ಓಲ್ಡ್ ಏಜ್ ಹೋಮ್ ಅಲ್ಲೋ ಒಂದು ರೈಟರ್ ಆಗಿ ಒಬ್ಬ ವ್ಯಕ್ತಿಯಾಗಿ ನೀವಲ್ಲಿ ಸೇರ್ಕೊಂಡಿದ್ರಿ. ನಿಮ್ಮ ಮಕ್ಕಳು ಎಲ್ಲ ಎಲ್ಲಿದ್ರು? ನಿಮ್ಮ ಮನೆಯ ಬಗ್ಗೆ ಒಂಚೂರು ಹೇಳೋದಾದ್ರೆ. ಅಂದ್ರೆ ನಾನು ಸಿಂಗಲ್ ಆಗಿದ್ದೀನಿ. ಈಗ ನಮ್ಮ ಹಸ್ಬೆಂಡ್ ತೀರ್ಕೊಂಡು 11 ಇಯರ್ಸ್ ಆಯ್ತು. ಹಾಗಾಗಿ ನನ್ಗೆ ಸ್ವಲ್ಪ ಈಗ ಮಕ್ಕಳು, ನಾನು ಇಂಡಿಪೆಂಡೆಂಟ್ ಆಗಿ ಮೇಲ್ಗಡೆ ಫಸ್ಟ್ ಫ್ಲೋರ್ ನಲ್ಲಿ ಮಗ ಇರ್ತಾನೆ, ಕೆಳಗಡೆ ನಾನು ಇರ್ತೀನಿ. ನಾನು ಡೈಲಿ ನಮ್ಗಿದು ಮೀಟಿಂಗ್ಸ್ 4 to 6 ಇರುತ್ತಲ್ಲ, ನಾನು ಆಲ್ಮೋಸ್ಟ್ ಹೋಗ್ತಾ ಇದ್ದೆ. ಅಲ್ಲಿ ಕ್ವಿಜ್ ಕಂಡಕ್ಟ್ ಮಾಡೋದು, ಈ ಮೆಮರಿಗೆ ಹೆಲ್ಪ್ ಆಗುವಂತದ್ದು ತುಂಬಾ ಪ್ರೋಗ್ರಾಮ್ಗಳು. ಅದೇ 4 to 6 ಏನು ಯಾವ ತರದ್ದು ಪ್ರೋಗ್ರಾಮ್ ಇರ್ಬೋದು ನಮ್ಗೆ ಹೆಲ್ಪ್ ಆಗುವಂತದ್ದು, ಅದ್ ಮಾಡ್ತಾ ಇದ್ರು. ಹಾಗಾಗಿ ನಾನು ಆಲ್ಮೋಸ್ಟ್ ಡೈಲಿ ಹೋಗ್ತಾ ಇದ್ದೆ. ಅವ್ರ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕೂ ನಂಗೆ ಯಾವ ತೊಂದರೆನೂ ಇರಲಿಲ್ಲ. ಇಲ್ಲ ಮತ್ತೆ ಈ ಜಯನಗರ ಏರಿಯಾದ ಒಳಗೇನೆ ಇರೋದ್ರಿಂದ ಏನು ಆಟೋದಲ್ಲಿ ಹೋಗೋದು ಬರೋದು ನಮ್ಮ ಅನುಕೂಲ. ನಾವು ಹೋಗಿ ನಮ್ಗೊಂದು ಎಂಜಾಯ್ಮೆಂಟು ಆಗ್ತಾ ಇತ್ತು ಈ ರೀತಿಯಲ್ಲಿ. ಓಕೆ ಮೇಡಮ್, ಇವಾಗ ಇಷ್ಟೊತ್ತು ನೀವು ನಮ್ಮ ಹತ್ರ ಹೇಳ್ಕೊಂಡಿರೋದು ನಿಮ್ಮ ಒಂದು ಅನುಭವನ ಪುಸ್ತಕದ ರೂಪದಲ್ಲಿ ಹೆಂಗೆ ಬರೋದಕ್ಕೆ ಸಾಧ್ಯ ಆಯ್ತು, ಮತ್ತೆ ಈ ಒಂದು ಪ್ರಾಸೆಸ್ ಅಲ್ಲಿ, ಈ ಒಂದು ಕ್ರಿಯೆನಲ್ಲಿ ಯಾವ ರೀತಿ ನಿಮ್ಮ ಒಂದು ಆರೋಗ್ಯ ಆಗಬಹುದು, ನಿಮ್ಮ ಒಂದು ಇನ್ಮೇಟ್ಸ್ ಆರೋಗ್ಯ ಆಗಬಹುದು, ಯಾವ ತರ ಪ್ರಮುಖವಾಗಿ ಒಂದು ಪಾತ್ರ ವಹಿಸ್ತು, ಅದೆಲ್ಲ ನೋಡಿ ನಾನು ಅಸ್ತಮಾನದ ಅಂಚಿನಲ್ಲಿ ಪುಸ್ತಕ ಬರೆಯೋದಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ದೀರಾ. ಈಗ ಮಾಧುರಿ ಕೃಷ್ಣ ಮ್ಯಾಮ್, ನಾನು ಇವಾಗ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಪುಸ್ತಕದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೀವು ಯಾವ ರೀತಿ ಒಂದು ರಿಟೈರ್ಮೆಂಟ್ ಹೋಮ್ ಅಲ್ಲಿ ನಾವು ಇಂಟೆಲೆಕ್ಚುಯಲ್ ಆಗಿ ನಾವು ಬೇರೆಯವ್ರ ಜೊತೆಗೆ ಒಂದು ಸೋಷಿಯಲ್ ಅಂಡ್ ಇಂಟೆಲೆಕ್ಚುಯಲ್ ಲೈಫ್ ನ ಲೀಡ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಿಮ್ಮ ಒಂದು ಅನುಭವನ ಹೇಳ್ಕೊಟ್ರಿ. ಇಷ್ಟೊತ್ತು ನೀವು ತಿಳಿಸ್ಕೊಟ್ಟಿದ್ದಕ್ಕೆ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಎಪಿಸೋಡ್ ಅಲ್ಲಿ ನೀವು ನಿಮ್ಮ ಪುಸ್ತಕದ ಬಗ್ಗೆ ಮಾತಾಡಬೇಕು. ನಮಸ್ಕಾರ. ಹಳ್ಳಿಯಲ್ಲಿ ಊರು ಕೇರಿಯಲ್ಲಿ ಮಾಹಿತಿ ನೀಡೋ ಸಾರಥಿ ಝಲಕ್. ಜನಪದ ಸೇವೆಯ ಸಂಸ್ಕೃತಿ ಎಂದು ಹಾಡುತ್ತಿರುವ ಸಾರಥಿ ಝಲಕ್. ಸಾರಥಿ ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.